ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್ ಇನ್ ಒಮಾನ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾವು ಬೆಂಗಳೂರಿಂದ ಈಗ ನಾವು ಭದ್ರಾವತಿಗೆ ಹೋಗ್ತಾ ಇದ್ದೀವಿ. ನೀವು ತಮ್ಮನೇಲಿ ನೋಡಿದ್ದೀರಾ ಭದ್ರಾವತಿ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈ ಒಂದು ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಸುಮಾರಷ್ಟು ದೂರ ಅಂದರೆ ಭದ್ರಾ ಕಾಲೋನಿ ತನಕ ಇದೇ ರೀತಿಯಾದ ಹಸಿರಾದ ಮರಗಳನ್ನೆಲ್ಲ ನೋಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಈವ್ನಿಂಗಲ್ಲಿ ಈ ರೀತಿಯಲ್ಲಿ ಜರ್ನಿ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಾವೀಗ ಭದ್ರಾವತಿ ರೀಚ್ ಆಗ್ತಾ ಇದ್ದೀವಿ. ಸಿಟಿ ಒಳಗಡೆ ಎಂಟ್ರಿ ತೊಗೊಂಡ್ವಿ. ಈಗ ಡೈರೆಕ್ಟಾಗಿ ಹಾಸ್ಪಿಟಲಿಗೆ ಹೋಗಬೇಕು ಅಂತೇಳಿ ಹಾಸ್ಪಿಟಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ಅತ್ತಿಗೆ, ನಮ್ಮ ಅಕ್ಕ ಅಂದರೆ ನಮ್ಮ ಮನೆಯವರ ದೊಡ್ಡ ಅಕ್ಕ, ಅವ್ರನ್ನ ಅಕ್ಕ ಅಂತಲೇ ಕರೆಯೋದು. ಅವರೆಲ್ಲ ಇದ್ದಾರೆ ಅಮ್ಮನ ನೋಡ್ಕೊಳ್ಲಿಕ್ಕೆ ಅಂತ ಹೇಳಿ. ಈಗ ನಾವು ಹಾಸ್ಪಿಟ್ಲಿಗೆ ಹೋಗಿ ನೋಡ್ಕೊಂಬಿಟ್ಟು ನೆಕ್ಸ್ಟು ಆಮೇಲೆ ಮನೆ ಹೋಗೋಣ ಅಂಥೇಳಿ ಫಸ್ಟ್ ಈಗ ಹೊರಟ್ವಿ. ಈಗ ಹಾಸ್ಪಿಟ್ಲಲ್ಲಿ ಅಮ್ಮನ ನೋಡಿಕೊಂಡು ಮಾತಾಡಿಸ್ಕೊಂಡು ಅಲ್ಲಿಂದ ಮತ್ತೆ ವಾಪಸ್ ಮನೆಗೆ ಹೋದ್ವಿ ನಾವು. ನೆಕ್ಸ್ಟ್ ಡೇ ನಮ್ಮ ಅತ್ತಿಗೆ ಇದು ಉಪ್ಪಿನಕಾಯಿ ಹಾಕ್ತಾಯಿದ್ರು. ದೊಡ್ಲಿಕಾಯಿ ಅಂಥೇಳಿ ಕರಿತೀವಿ. ತುಂಬ ಚೆನ್ನಾಗಿರುತ್ತೆ ಈ ಒಂದು ಉಪ್ಪಿನಕಾಯಿ. ಮನೆಯಿಂದ ತಂದಿದ್ರು, ಅದನ್ನ ಉಪ್ಪಿನಕಾಯಿ ಹಾಕೋಣ ಅಂಥೇಳಿ ಹಾಕ್ತಾಯಿದ್ರು. ನಾನು ಅದನ್ನು ರೆಸಿಪಿ ಶೂಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ, ಯಾಕಂದರೆ ತುಂಬ ಚೆನ್ನಾಗಾಗಿತ್ತು ಆ ಉಪ್ಪಿನಕಾಯಿ. ಅದಕ್ಕೋಸ್ಕರ ಇದನ್ನು ಸಣ್ಣದಾಗಿ ಈ ಥರ ಚೆನ್ನಾಗಿ ಹೆಚ್ಕೊಬೇಕು. ದೊಡ್ಲಿಕಾಯಿನ ತೊಳೆದು ಚೆನ್ನಾಗಿ ಹೆಚ್ಚಿ ಆ ನಂತರ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ಈ ಉಪ್ಪನ್ನು ಸ್ವಲ್ಪ ಬೆಚ್ಚದಾಗಿ ಮಾಡ್ಕೊಂಡಿದ್ದಾರೆ, ಅದನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ನೀವು ನಿಮಗೆ ಎಷ್ಟು ಉಪ್ಪು ಬೇಕು ಆ ಒಂದು ಪ್ರಮಾಣದಲ್ಲಿ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೊಬೋದು. ಆನಂತರ ಇದಕ್ಕೆ ಖಾರದ ಪುಡಿಯನ್ನು ಹಾಕಿಡ್ತಾ ಇದ್ದಾರೆ. ಇದು ಅಷ್ಟೊಂದು ಸ್ಪೈಸಿ ಇದ್ದಿಲ್ಲ ಖಾರದ ಪುಡಿ, ಅದಕ್ಕೋಸ್ಕರ ಜಾಸ್ತಿ ಹಾಕ್ತಾ ಇದ್ದಾರೆ. ಖಾರದ ಪುಡಿ ಎಲ್ಲಾದರೂ ತುಂಬ ಜಾಸ್ತಿ ಖಾರ ಇತ್ತು ಅಂದರೆ ಕಮ್ಮಿ ಹಾಕಿ. ಆನಂತರ ಇಲ್ಲಿ ಜೀರಿಗೆ ಮೆಣಸು ಹಾಗೆಯೇ ಕಾಳು ಮೆಣಸು, ಸ್ವಲ್ಪ ಜೀರಿಗೆ ಹಾಗೆಯೇ ಮೆಂತ್ಯನ ಹುರಿದುಕೊಂಡು ಅದನ್ನು ಪುಡಿ ಮಾಡಿ ಎಗೇನ್ ಇದಕ್ಕೆ ಮಿಕ್ಸ್ ಮಾಡಬೇಕು. ಆನಂತರ ನಾವು ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು ಅಮ್ಮಂಗೆ ಊಟ ತೊಗೊಂಡು. ಅದಕ್ಕೋಸ್ಕರ ನಾನು ನಮ್ಮ ಅತ್ತಿಗೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ. ಹೋಗಿ ಅಮ್ಮಂಗೆ ಊಟ ಕೊಟ್ಟು ಸ್ವಲ್ಪ ಹೊತ್ತು ಅವ್ರ ಹತ್ರ ಇದ್ದು ಮಾತಾಡಿಕೊಂಡು ಆನಂತರ ನಾವು ಹಾಸ್ಪಿಟ್ಲಿಂದ ವಾಪಸ್ ಬಂದ್ವಿ. ಅಮ್ಮ ಅಲ್ಲಿ ಹೆಚ್ಚಿಗೆ ಯಾರನ್ನೂ ಇರಲಿಕ್ಕೆ ಬಿಡ್ತಿರ್ಲಿಲ್ಲ. ಹೋದರೆ ವಾಪಸ್ ಹೋಗಿ ಅಂತೇಳಿ ಕಳಿಸೋರು. ಅದಕ್ಕೋಸ್ಕರ ಹೋಗೋದು ಬರೋದು ಈ ರೀತಿಯೇ ಆಗ್ತಾಯಿತ್ತು. ನೆಕ್ಸ್ಟ್ ಡೇ ನನ್ನ ಮಕ್ಕಳು ಆಟ ಆಡ್ತಾಯಿದ್ರು. ಅವರಿಗೆ ಈ ಹಸುನೆಲ್ಲ ನೋಡಿ ತುಂಬ ಖುಷಿ. ಅದಕ್ಕೆ ಬಾಳೆಹಣ್ಣು ಹಾಕೋದು ಆ ರೀತಿಯಲ್ಲಿ ಮಾಡ್ತಾಯಿದ್ರು. ಕೆಳಗಡೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ, ಯಾಕಂದರೆ ಗೇಟ್ ಹಾಕಿ ಲಾಕ್ ಮಾಡ್ತಿದ್ವಿ. ಅದಕ್ಕೋಸ್ಕರ ಈಗ ಅದನ್ನೆಲ್ಲ ಕರೀತಾಯಿದ್ರು. ಒಂದು ಪಾರ್ಥ ಜೂನಿಯರ್ ಹಾಗೆ ದೀಪಾಂಶು ಜೂನಿಯರ್ ಅಂತ ಹೆಸರಿಟ್ಕೊಂಡಿದ್ರು. ನಮ್ಮ ದೊಡ್ಡ ಮಗನ ಹೆಸರು ಪಾರ್ಥ ಅಂಥೇಳಿ. ಎಲ್ಲ ಪಾರ್ಥ, ಕಂದು, ಮುದ್ಗುಂಡ ಅಂಥೇಳಿ ಎಲ್ಲ ಕರೀತಾರೆ. ಇವನು ಸಣ್ಣವನ ಹೆಸರು ದೀಪಾಂಶು ಅಂಥೇಳಿ, ಡಿಂಪು ಅಂಥೇಳಿ. ಅದಕ್ಕೋಸ್ಕರ ಪಾರ್ಥ ಜೂನಿಯರ್ ಹಾಗೆ ದೀಪಾಂಶು ಜೂನಿಯರ್ ಅಂಥೇಳಿ ಹೆಸರಿಟ್ಕೊಂಡು ಆ ಹಸು ಜೊತೆ ಅದನ್ನ ಮಾಡ್ದಂಗೆ ಮಾಡ್ತಾ ಇದ್ದಾರೆ, ಇಮಿಟೇಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಮಾಡುತ್ತೋ ಆ ರೀತಿಯಲ್ಲಿ ದಿನ ಹಸುಗಳು ಬಂದಾಗ ಹೋಗಿ ಬಾಳೆಹಣ್ಣು ಹಾಕೋದು, ಅವ್ರ ಜೊತೆ ಮಾತಾಡೋದು ಇದೇ ರೀತಿಯಲ್ಲಿ ಮಾಡ್ತಾಯಿದ್ರು. ದಿನಕ್ಕೆ ಏನಿಲ್ಲ ಅಂದರೂ ಒಂದು 10 ಬಾಳೆಹಣ್ಣು ಹಾಕಿ ಖಾಲಿ ಮಾಡಿದ್ದಾರೆ. ನಾವು ಇದ್ದಿದ್ದು 15 ಡೇಸಲ್ಲೂ ಇದೇ ರೀತಿ ಮಾಡಿದ್ದಾರೆ ಇಬ್ಬರು. ತುಂಬ ಚೆನ್ನಾಗಿದ್ವು ಆ ಹಸುಗಳು ಕೂಡ. ದಿನ ಬಂದಲ್ಲಿ ನಿಂತ್ಕೊತಿದ್ವು. ಅವನ್ನ ಕರೆದು ಇದೇ ರೀತಿಯಲ್ಲಿ ಬಾಳೆಹಣ್ಣು ಹಾಕೋದು, ಮಾತಾಡ್ಸೋದು ಎಲ್ಲ ಮಾಡ್ತಾಯಿದ್ರು. ತುಂಬ ಎಂಜಾಯ್ ಮಾಡ್ತಿದ್ರು. ಆ ಟೈಮಲ್ಲೇ ಹೋಗಿ ನಿಂತ್ಕೊಂಡ್ಬಿಡ್ತಿದ್ರು, ಬರುತ್ತೆ ಈಗ ಹಸು ಅಂತ ಹೇಳಿ. ಎದುರುಗಡೆ ಒಂದು ಪಾಪನೂ ಕೂಡ ಇತ್ತು. ಆ ಪಾಪನೂ ತುಂಬ ಚೂಟಿಗಿತ್ತು. ಅವನ ಜೊತೆ ಎಲ್ಲ ಮಾತಾಡ್ಕೊತ ಇಬ್ಬರು ತುಂಬ ಚೆನ್ನಾಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರು. ಈ ಸತಿ ನಾವು ನಮ್ಮ ಮನೆಗೆಲ್ಲ ಹೋಗ್ಲಿಕ್ಕೆ ಆಗಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ನಮ್ಮ ಅಕ್ಕ ಭಾವನೆ ಬರ್ತಾಯಿದ್ರು ನಮ್ಮನ್ನು ನೋಡ್ಲಿಕ್ಕಂತ ಹೇಳಿ. ಇವರು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ, ಬರ್ತಾರೆ ದೊಡ್ಡಪ್ಪ ದೊಡ್ಡಮ್ಮ ಅಂಥೇಳಿ. ಇವರು ದೊಡ್ಡಪ್ಪಂಗೆ ದೊಡ್ಡಪ್ಪ ಅಂಥೇಳಿ ಕರೀತಾರೆ. ಹಾಗೆ ನಮ್ಮ ಅಕ್ಕಂಗೆ ಅಮ್ಮ, ಮಮ್ಮಿ ಅಂಥೇಳಿ ಕರೀತಾರೆ. ನನ್ನ ಸಣ್ಣ ಮಗ ಮಮ್ಮಿ ಅಂತಲೇ ಕರೆಯೋದು, ನನ್ನ ದೊಡ್ಡ ಮಗ ಅಮ್ಮ ಅಂತಲೇ ಕರೀತಾನೆ. ಈಗ ಅದಕ್ಕೆ ದೊಡ್ಡಪ್ಪ ಅಮ್ಮ ಬರ್ತಾರೆ ಅಂಥೇಳಿ ವೆಯ್ಟ್ ಮಾಡ್ತಾನೆ ಇದ್ದಾರೆ. ಅವರು ಮೊದಲಿಗೆ ನಮ್ಮ ಅಮ್ಮನ ಹಾಸ್ಪಿಟ್ಲಲ್ಲಿ ನೋಡ್ಕೊಂಡು ಆಮೇಲೆ ಬರ್ತೀವಿ ಅಂತ ಹೇಳಿದರು. ಅದಕ್ಕೋಸ್ಕರ ಅವರಲ್ಲಿ ಹಾಸ್ಪಿಟ್ಲಲ್ಲಿ ಹೋಗಿದ್ದಾರೆ. ಇವರು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ, ಅವ್ರು ಬರ್ತಾರೆ ಅಂಥೇಳಿ. ಈ ಹಸು ಜೊತೆ ಎಲ್ಲ ಆಟ ಆಡ್ಕೊತ ಅವರು ಶಿವಮೊಗ್ಗದಿಂದ ಹೊರಟು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀವಿ ಅಂತ ಹೇಳಿದರು. ನಾವು ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟೊತ್ತಿಗೆಲ್ಲ ಬಂದರು. ಇವ್ರು ನಮ್ಮ ಭಾವ. ನನ್ನ ಮಗ ಅವ್ರು ನೋಡಿ ಶಾಕ್ ಆಗಿಬಿಟ್ಟಿದ್ದಾನೆ. ಇಷ್ಟು ದಿನ ಫೋನಲ್ಲಿ ನೋಡ್ತಿದ್ದ, ಈಗ ಡೈರೆಕ್ಟಾಗಿ ನೋಡ್ತಿದ್ದಾನೆ. ಹಾಗಾಗಿ ಓಡೋಗ್ತಾ ಇದ್ದಾನೆ ಒಳಗಡೆ. ಅವನಿಗೆ ಅವರಂದರೆ ಭಾಳ ಇಷ್ಟ. ಆನಂತರ ಇವ್ರು ನಮ್ಮ ಅಕ್ಕ.
ಇಬ್ಬರು ಬಂದಿದ್ದರು ನಮ್ಮನ್ನು ನೋಡೋಕ್ಕಂಥೇಳಿ. ನಾವು ಈ ಸತಿ ಹೋಗಿರಲಿಲ್ಲ ಅಂತ. ಹಾಗೆ ನನ್ನ ಮಕ್ಕಳಿಗೂ ಸ್ವಲ್ಪ ಎಲ್ಲ ಗಿಫ್ಟ್ಸ್ ಎಲ್ಲ ತೊಗೊಂಬಂದಿದ್ರು, ಹಾಗೆ ಸ್ವೀಟ್ಸ್ ಎಲ್ಲ ತೊಗೊಂಬಂದಿದ್ರು. ಸ್ವೀಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲರೂ ತುಂಬ ಲೈಕ್ ಮಾಡಿ ಎಲ್ಲ ತಿಂದು ಖಾಲಿ ಮಾಡಿದ್ರು. ಆನಂತರ ನಮ್ಮ ಅಕ್ಕ ನನ್ನ ಮಕ್ಕಳಿಗೆ ಅಂಥೇಳಿ ವಿಡಿಯೋ ಗೇಮ್ ತೊಗೊಂಬಂದಿದ್ರು. ಇಲ್ಲಿ ನೋಡಿ, ಈಗ ನಾನು ದೊಡ್ಡ ಪಾಪು ತಂದಿರೋ ವೀಡಿಯೋ ಗೇಮ್ನ ಇವನು ಬೇಕು ಅಂತ ಹೇಳಿ ಹಠ ಮಾಡಿ ಇಸ್ಕೊಳ್ತಾ ಇದ್ದಾನೆ. ಆನಂತರ ನಮ್ಮ ಹಸ್ಬೆಂಡಿಗೆ ಏನೋ ಕೆಲಸ ಇತ್ತು ಅಂಥೇಳಿ ಅವರು ಸ್ವಲ್ಪ ಹೊರಗಡೆ ಹೊರಟರು. ಇವನು ಅವ್ರ ಜೊತೆ ಹೋಗಬೇಕು ಅಂತೇಳಿ ತುಂಬ ಹಠ ಮಾಡ್ತಾ ಇದ್ದ. ಅವರಿಗೆಲ್ಲೂ ಹೋಗಲಿಕ್ಕೆ ಬಿಡ್ತಿರ್ಲಿಲ್ಲ. ಯಾಕಂತ ಅಂದರೆ ಇಲ್ಲೆಲ್ಲ ಇರುವಾಗ ಹೊರಗಡೆ ಎಲ್ಲ ಹೆಚ್ಚಿಗೆ ಕರ್ಕೊಂಡು ಹೋಗಲ್ಲ ಇಂಡಿಯಾದಲ್ಲಿ. ಅದಕ್ಕೋಸ್ಕರ ಅದೇ ಓಮನ್ನಲ್ಲಿದ್ದಾಗ ಪ್ರತಿ ಸತಿ ಹೊರಗಡೆ ಹೋಗುವಾಗಲೂ ಕೂಡ ಕರ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಇಲ್ಲಿ ಹೆಚ್ಚಿಗೆ ಹೊರಗಡೆ ಕರ್ಕೊಂಡು ಹೋಗಲ್ಲ. ಅದಕ್ಕೋಸ್ಕರ ನಾನು ಬರ್ತೀನಿ ಅಂತ ಹೇಳಿ ಅಳ್ತಾ ಇದ್ದ. ನನ್ನ ದೊಡ್ಡ ಮಗನೂ ಬೇಜಾರು ಮಾಡ್ಕೊಂಡು ಮಲ್ಕೊಂಡಿದ್ದ. ಅವನಿಗೂ ಅವರ ದೊಡ್ಡಪ್ಪ ದೊಡ್ಡಮ್ಮನ ಜೊತೆ ಶಿವಮೊಗ್ಗ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಅಲ್ಲಿಂದ ಅವ್ರ ಅಜ್ಜಿ ಮನೆಗೆ ಹೋಗಬೇಕು ಅಂತ ಎಲ್ಲ ಹೇಳಿ. ಬಟ್ ನಾವು ಈ ಸತಿ ಬಂದಿರೋದೇ 15 ಡೇಸ್ ಆಗಿರೋದ್ರಿಂದ ಮತ್ತೆಲ್ಲೂ ಹೋಗೋದು ಬೇಡ, ಇಲ್ಲೇ ಇರೋಣ ಅಂಥೇಳಿ ಇದ್ವಿ. ಅದಕ್ಕೋಸ್ಕರ ಅವನಿಗೆ ಬೇಜಾರಾಗಿದ್ದು ಕಳಿಸ್ಕೊಟ್ಟಿಲ್ಲ ಅಂಥೇಳಿ ಅವನು ಬೇಜಾರು ಮಾಡ್ಕೊಂಡು ಮಲ್ಕೊಂಡಿದ್ದ. ಇವನು ಮಾತ್ರ ಅವ್ರ ಪಪ್ಪ ಹೋಗೋದನ್ನ ಕಾಯ್ಕೊಂಡು ಕೂತ್ಕೊಂಡು ಈ ರೀತಿ ಹೋಗಲೇಬೇಕು ಅಂತ ಹಠ ಮಾಡ್ಕೊಂಡು ಕೂತ್ಕೊಂಡಿದ್ದ. ಮಕ್ಕಳಿಗೆ ಈ ಸಿಚುವೇಶನ್ ಏನು, ಯಾವ ರೀತಿ ಅಂಥೇಳಿ ಅರ್ಥ ಆಗೋದಿಲ್ಲ, ಬೇಜಾರು ಮಾಡ್ಕೊತಾರೆ. ಅವ್ರನ್ನ ಹೇಗಾದರೂ ನಾವು ಕಾಮ್ ಡೌನ್ ಮಾಡಬೇಕು. ಯಾಕಂತ ಅಂದರೆ ಅವರಿಗೆ ಅರ್ಥ ಮಾಡ್ಕೊಳೋ ಶಕ್ತಿ ಇರೋಲ್ಲ, ಪರಿಸ್ಥಿತಿಗಳೇನಿದೆ ಹೇಗೆ ಅಂತ ಹೇಳಿ. ಅದಕ್ಕೋಸ್ಕರ ಆನಂತರ ನಮಗೆ ನೆಕ್ಸ್ಟ್ ಡೇ ಅಗೇನ್ ನಾವು ಹಾಸ್ಪಿಟಲ್ ಹೋಗೋದಿತ್ತು. ಅದಕ್ಕೋಸ್ಕರ ಹಾಸ್ಪಿಟಲ್ ಹೊರಟಿದ್ವಿ. ನೋಡಿ, ಇದು ಭದ್ರಾವತಿದು ಸೇತುವೆ, ತುಂಬ ಫೇಮಸ್ ಇದೆ ಈ ಸೇತುವೆ. ಆನಂತರ ಇಲ್ಲಿ ನಾವು ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು ಅಂತ ಹೇಳಿ ಸಿಟಿ ಕಡೆ ಬಂದ್ವಿ. ಭದ್ರಾವತಿ ತುಂಬ ಗ್ರೀನರಿಯಾಗಿ ಈ ರೀತಿ ಹೊಳೆ ಕೆರೆ ಈ ರೀತಿಯಲ್ಲಿ ಇರೋವಂಥದ್ದು ತುಂಬ ಚೆನ್ನಾಗಿದೆ ಊರು. ನಾನು ಮದುವೆ ಆದಮೇಲೆ ಭದ್ರಾವತಿ ನೋಡಿದ್ದು. ತುಂಬ ಪೀಸ್ಫುಲ್ ಅಂತ ಅನಿಸುತ್ತೆ. ಯಾರೆಲ್ಲ ಭದ್ರಾವತಿಯಿಂದ ಈ ವಿಡಿಯೋ ನೋಡ್ತಿದ್ದೀರಾ, ನಮ್ಮ ಭದ್ರಾವತಿ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಭದ್ರಾವತಿಲಿ ಇರಲಿಕ್ಕೂ ಖುಷಿ ಅಂತ ಅನಿಸುತ್ತೆ. ನಾವು ಹೋದರೆ ಜಾಸ್ತಿ ದಿನ ಇರೋದೇ ಭದ್ರಾವತಿಯಲ್ಲಿ. ನಾವು ಹಾಸ್ಪಿಟಲ್ಗೆ ಅಮ್ಮನ ಮೀಟ್ ಮಾಡಿಕೊಂಡು ಆನಂತರ ಮನೆಗೆ ವಾಪಸ್ ಬರ್ತಾ ಇದ್ವಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲೆಲ್ಲ ಎಷ್ಟೊಂದು ಗ್ರೀನರಿ ಆಗಿದೆ ಅಂತ ಹೇಳಿ. ಭದ್ರಾವತಿ ನೋಡಲಿಕ್ಕೆ ಚೆಂದ. ಹಾಗೆಯೇ ಆ ಕಡೆ ಫ್ಯಾಕ್ಟ್ರಿ ಕಡೆ ಎಲ್ಲ ಹೋದರೆ ತುಂಬ ಗ್ರೀನರಿ ಆಗಿದೆ, ತುಂಬ ಖುಷಿ ಅನಿಸುತ್ತೆ. ಈವ್ನಿಂಗ್ ಟೈಮಲ್ಲೆಲ್ಲ ಹೋಗ್ಬಿಟ್ರೆ ಅಂತೂ ಇನ್ನೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಆನಂತರ ನಾವು ಹಾಸ್ಪಿಟ್ಲಿಂದ ಮನೆಗೆ ಬಂದ್ವಿ. ಇದು ನೆಕ್ಸ್ಟ್ ಡೇ. ನನ್ನ ಮಗ ಮಾರ್ನಿಂಗು ಬರೀತಾ ಓದ್ತಾ ಕೂತ್ಕೊಂಡಿದ್ದ. ಆನಂತರ ಏನೋ ಡ್ರಾಯಿಂಗ್ ಮಾಡ್ತಾ ಇದ್ದಾನೆ ಸ್ವಲ್ಪ. ಅವನಿಗೆ ಡ್ರಾಯಿಂಗ್ ಅಂದರೆ ತುಂಬ ಇಂಟ್ರೆಸ್ಟು. ಒಂದು ಕಡೆ ಓದ್ತಾ ಬರಿತಾ ಇದ್ದ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಅದನ್ನ ಡ್ರಾಯಿಂಗ್ ಮಾಡ್ತಾ ಇರ್ತಾನೆ. ಬಟ್ ತುಂಬ ಚೆನ್ನಾಗಿ ಮಾಡ್ತಾನೆ ಡ್ರಾಯಿಂಗ್ನ. ಆನಂತರ ಹಲಸಿನ ಹಣ್ಣಿತ್ತು ಮನೇಲಿ, ಅದನ್ನು ಹೆಚ್ಚೋಣ ಅಂಥೇಳಿ ನಮ್ಮ ಅತ್ತಿಗೆ ತೊಗೊಂಡು ಹೆಚ್ಚುತ್ತಾ ಇದ್ದರು. ತುಂಬ ಚೆನ್ನಾಗಿತ್ತು ಈ ಹಲಸಿನ ಹಣ್ಣು. ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದ. ಆ್ಯಕ್ಚುಲಿ ಇವನಿಗೆ ಹಲಸಿನ ಹಣ್ಣು ಅಂದ್ರೇ ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ಈ ಸತಿ ಬಂದಾಗ ಇವನಿಗೆ ಹಲಸಿನ ಹಣ್ಣು ತಿನ್ಲಿಕ್ಕೆ ಸಿಕ್ತು. ಇದರಿಂದ ಅವನಿಗೆ ತುಂಬ ಅದು ಇಷ್ಟ ಆಯಿತು ಕೂಡ. ಆನಂತರ ಬೇಕು ಅಂತ ಕೇಳಿ ಇಸ್ಕೊಂಡು ತಿಂತಿದ್ದ. ಮೊದಲಿಗೆ ಅದ್ರ ಸ್ಮೆಲ್ ಕಂಡ್ರೆ ಆಗ್ತಾ ಇರಲಿಲ್ಲ. ನಾವಿಲ್ಲೆಲ್ಲಾದರೂ ಅಪರೂಪಕ್ಕೆ ಒಮಾನಲ್ಲಿ ಏನಾದರೂ ತೊಗೊಂಡಾಗ. ಬಟ್ ಈಗ ಅವನಿಗೆ ತುಂಬ ಇಷ್ಟ ಆಯಿತು. ಆನಂತರ ನಾವು ಈ ರೀತಿ ಬೀಜಗಳನ್ನು ಒಣಗಿಸಿ ಇಟ್ಕೊತೀವಿ. ಇದನ್ನು ಬಸಳೆ ಸೊಪ್ಪು ಜೊತೆ ಎಲ್ಲ ಹಾಕಿ ಸಾಂಬಾರು ಮಾಡಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ನೋಡಿ, ನನ್ನ ಸಣ್ಣ ಮಗ ಅವನು ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಿದ್ದಾನೆ. ಅವ್ನು ಕೊಬ್ಬರಿ ಎಣ್ಣೆನ ನೋಡಿ ಅದು ತಲೆ ಹಾಕೋಳಕ್ಕೆ ಅಂಥೇಳಿ ತಲೆ ಮುಟ್ಟಿ ತೋರಿಸ್ತಾ ಇದ್ದಾನೆ. ಈ ಹಣ್ಣು ಮಾತ್ರ ತುಂಬ ಚೆನ್ನಾಗಿತ್ತು. ಇದು ಮುಳುಕ ಮಾಡೋಣ ಅಂಥೇಳಿ ಇಟ್ವಿ, ಬಟ್ ಮುಳುಕ ಮಾಡಲಿಕ್ಕೆ ಆಗಲೇ ಇಲ್ಲ. ಹಾಗೆ ತಿಂದೇ ಖಾಲಿ ಆಯಿತು. ಊರಿಂದ ಪತ್ರೊಡೆ ಎಲೆ ಎಲ್ಲ ತಂದಿದ್ರು. ಅದನ್ನು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪತ್ರೊಡೆ ಮಾಡೋಣ ಅಂಥೇಳಿ ಯಾವಾಗಲೂ ಇದನ್ನೆಲ್ಲ ಅಮ್ಮ ಮಾಡ್ತಿದ್ರು. ಬಟ್ ಈ ಸತಿ ಅಮ್ಮಂಗೆ ಹುಷಾರಿದೆ, ಹಾಸ್ಪಿಟ್ಲ್ ಇರೋದ್ರಿಂದ ನಾನೇ ಮಾಡಿದ್ದೆ. ಅಮ್ಮ ಈ ರೆಸಿಪಿಗಳನ್ನ ತುಂಬ ಚೆನ್ನಾಗಿ ಮಾಡ್ತಾರೆ. ನೆಕ್ಸ್ಟ್ ಯಾವ್ದಾದ್ರು ಬ್ಲಾಗಲ್ಲಿ ಈ ರೆಸಿಪಿಗಳನ್ನ ಶೇರ್ ಮಾಡ್ಕೊತೀನಿ. ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.